ನಮಸ್ಕಾರ. ನಾನು ಜ್ಯೋತಿ ದೀಪಕ್ ಅಂತ ಹೇಳಿ ಸದ್ದೇವ್ ಐ ಹಾಸ್ಪಿಟಲ್ನಲ್ಲಿ ವೈಸ್ ಪ್ರೆಸಿಡೆಂಟ್ ಆಪರೇಷನ್ಸಲ್ಲಿ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಸಂಸ್ಥೆ ನಾವು May 12, 2024ನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈ ಸ್ಟಾರ್ಟ್ ಮಾಡೋಕ್ಕೆ ಒಂದು ತುಂಬ ಒಳ್ಳೆ ಸ್ಟೋರಿ ಮೆಮರಿ ಇದೆ. ಐ ಶುಡ್ ಟೆಲ್ ಯು. 1999ಇಂದಲೂ ಕಣ್ಣಿನ ಆಸ್ಪತ್ರೆಯಲ್ಲೇ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ತುಂಬ ಡಾಕ್ಟರ್ಸ್ಗಳ ಪರಿಚಯ ಕೂಡ ನನಗಿತ್ತು. ಒನ್ ಆಫ್ ಅ ಡಾಕ್ಟರ್ ನನಗೆ ಗೊತ್ತಿರೋರು ಒಂದಿನ ಕಾಲ್ ಮಾಡಿ ನನಗೆ ಹೇಳಿದ್ರು, ಒನ್ ಪರ್ಸನ್ ಇನ್ ಜಯನಗರ್ ಹಿ ವಾಂಟ್ಸ್ ಟು ಸ್ಟಾರ್ಟ್ ಅನ್ ಐ ಹಾಸ್ಪಿಟಲ್ ಅಂತ ಕೇಳ್ತಿದ್ದಾರೆ, ಸೊ ನೀನು ಬಾ, ಮೀಟಿಂಗ್ ಇದೆ ಇವತ್ತು ಅಂತ ಹೇಳಿದ್ರು. ಐ ಅಂದ ಕೂಡಲೇ ನನಗೊಂಥರ ಖುಷಿ. ಯಾರು ಸ್ಟಾರ್ಟ್ ಮಾಡ್ತಾರೆ ಅಂದರೆ ನನಗೆ ತುಂಬ ಖುಷಿ. ಏನಂದರೆ ಏನೋ ಒಂದು ನನ್ನ ಕಡೆಯಿಂದ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇರುತ್ತೆ ಅದಕ್ಕೆ ಅಂತ ಹೇಳಿ ನನಗೊಂದು ಆಸೆ ಇತ್ತು. ಸರಿ, ಬಂದು ಮೀಟ್ ಮಾಡಿದಾಗ ನಮ್ಮ ಫೌಂಡರ್ ಮಿಸ್ಟರ್ ಶೈಲೇಂದ್ರ ಅಂಥೇಳಿ ಅವರು ಮಾತಾಡ್ತಾ ನಂಗೆ ಹೇಳಿದ್ರು, ಇಲ್ಲೊಂದು ಐ ಹಾಸ್ಪಿಟ್ಲ್ ಮಾಡಬೇಕು, ಬಡವರಿಗೆ ನಾನೊಂದು ಸೇವೆ ಮಾಡಬೇಕು ಅನ್ನೋದು ನನ್ನ ಮೇನ್ ಇಂಟೆನ್ಷನ್ನು. ದುಡ್ಡು ಮಾಡಬೇಕಂತಾಗಲಿ ಆ ಥರ ಎಲ್ಲ ಈ ಸಂಸ್ಥೆದು ಅಂತ ಹೇಳಿದ್ರು. ಸರಿ, ನಾನು ಕೇಳಿದೆ, ಹೇಗೆ ಮಾಡಬೇಕು ಅಂತಿದ್ದೀರಾ ಸರ್, ಏನು ಮಾಡಬೇಕು ಅಂತ ನನ್ನ ಕಡೆಯಿಂದ ಏನು ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿದಾಗ ಈ ಜಾಗ ತೋರಿಸಿದ್ರು. ಜಯನಗರ್ ಫಸ್ಟ್ ಬ್ಲಾಕ್ ಅಶೋಕ ಪಿಲ್ಲರ್ ಹತ್ರ ಅವ್ರು ಈ ಜಾಗ ತೋರಿಸಿದ್ರು. ನೋಡಿದ ತಕ್ಷಣ ನನಗೆ ತುಂಬ ದಟ್ ವೈಬ್ರೇಷನ್ ಇಸ್ ಟೂ ಗುಡ್, ಈ ಜಾಗದಲ್ಲಿ ತುಂಬ ಒಳ್ಳೆ ವೈಬ್ರೇಷನ್ ಇದೆ ಅಂತ ನನಗೆ ಅನಿಸ್ತು, ಫೀಲಿಂಗ್ ಇತ್ತು. ಆಮೇಲೆ ಅವ್ರು ಹೇಳಿದ್ರು, ಇಲ್ಲೊಂದು ಸಣ್ಣದಾಗಿ ಒಂದು ಕ್ಲಿನಿಕ್ ಮಾಡೋಣ, ಪೇಷಂಟ್ನ ಕರ್ಕೊಂಡು ಬರೋದು, ಆಪ್ರೇಟ್ ಮಾಡೋದು ಮತ್ತು ಅವ್ರನ್ನ ವಾಪಸ್ ಕಳಿಸೋದು ಅಂತ. ಆಮೇಲೆ ಹೇಳಿದೆ, ಅಫ್ಕೋರ್ಸ್ ಚೆನ್ನಾಗಿದೆ, ಐಡಿಯಾ ಇಸ್ ವೆರಿ ಗುಡ್ ಸರ್, ಆದರೆ ನಾವು ಕರ್ಕೊಂಬರೋವಂಥ ಪೇಷಂಟ್ಗಳು ಹಳ್ಳಿಗಳಿಂದೆಲ್ಲ ಬರ್ತಾರೆ, ಕಣ್ಣಿನ ಆಪ್ರೇಷನ್ ಫ್ರೀ ಮಾಡಬೇಕು ಅಂತ ಹೇಳಿದಾಗ, ಬಟ್ ಅವ್ರನ್ನ ನಾವು ಎಜುಕೇಟ್ ಮಾಡಬೇಕು, ಕಣ್ಣು ಹೇಗೆ ಆಪ್ರೇಟ್ ಮಾಡ್ತೀವಿ, ಆಪ್ರೇಷನ್ ಆದ ನಂತರ ಹೇಗಿರಬೇಕು ಅವರು, ಇದೆಲ್ಲ ನಾವು ಮತ್ತೆ ಅವ್ರದ್ದು ಪ್ರೀ ರಿಕ್ವಿಸಿಟ್ ಅವ್ರದ್ದೆಲ್ಲ ರಕ್ತ ಪರೀಕ್ಷೆ ಇರ್ಬೋದು, ಇದೆಲ್ಲ ಮಾಡಬೇಕು ಅಂದರೆ ಮಿನಿಮಮ್ 3 days ಇರಬೇಕಾಗತ್ತೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಅಂತ ಹೇಳಿದೆ. ಆವಾಗ ಅವ್ರು ಕೇಳಿದ್ರು, ಹೌದಾ, ಹಾಗಿದ್ರೆ ಒಂದು ದೊಡ್ಡ ಹಾಸ್ಪಿಟ್ಲೇ ಆಗ್ಬಿಡತ್ತಲ್ವ ಅಂದರು. ನಾನು ಹೇಳಿದೆ, ಹಾಗೆ ಮಾಡಬೇಕಾಗತ್ತೆ ಸರ್, ಇಲ್ಲಾಂದರೆ ಕಷ್ಟ, ಫ್ರೀ ಮಾಡೋದು ಅಂದರೆ ಹಂಗೆ ಮಾಡಿ ಕಳಿಸ್ಬಿಟ್ರೆ ಆಮೇಲೆ ಹೆಚ್ಚು ಕಡಿಮೆ ಆಯಿತು ಅಂದರೆ ಇನ್ಸ್ಟಿಟ್ಯೂಷನ್ ಕೆಟ್ಟ ಹೆಸರಿರುತ್ತೆ ಅಂತ. ಅವ್ರು ಹೇಳಿದ್ರು ಒಂದೇ ಸತಿ ಈ ಸೈಡ್, ಹಾಗಿದ್ರೆ ನೀವು ಒಂದು ಕೆಲಸ ಮಾಡಿ, ಇದನ್ನು ಡ್ರಾಯಿಂಗ್ ಕೊಡಿ ನನಗೆ ಯಾವ ಥರ ಬರಬೇಕು ಅಂತ, ವಿಲ್ ಸ್ಟಾರ್ಟ್ ಅಂತ ಹೇಳಿದ್ರು. ದಟ್ಸ್ ಹೌ ದಿಸ್ ಹಾಸ್ಪಿಟಲ್ ಸ್ಟಾರ್ಟೆಡ್ ಇನಿಷಿಯಲಿ. ಸೊ ಬಂದ್ವಿ, ಆಮೇಲೆ ಒಂದೆಲ್ಲ ಸ್ಕೆಚ್ ಮಾಡಿ ಫ್ಲೋ ಯಾವ ಥರ ಇರಬೇಕು ಅಂತೆಲ್ಲ ಮಾಡಿಕೊಂಡು ಹಾಸ್ಪಿಟಲ್ನ ನಾವು 2000 May 12 ಇಟ್ ಆಲ್ಮೋಸ್ಟ್ ನಮಗೆ ಒಂದೂವರೆ ವರ್ಷ ತೊಗೊಳ್ತು ಎಲ್ಲ ಕಂಪ್ಲೀಟ್ ಆಗೋಕ್ಕೆ. 24 May 12 ಇದನ್ನು ಇನಾಗ್ರೇಷನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಇವಾಗ 2026 May ಇವಾಗ ಇವತ್ತಿನವರೆಗೂ ನಮ್ಮದು ಜರ್ನಿ ಇಸ್ ಸೋ ವಂಡರ್ಫುಲ್, ಮೆಮೊರಬಲ್. ಅಂದರೆ ನಾವು ಅಂದ್ಕೊಂಡಿದ್ದು ಏನಂದರೆ ಬಡವರಿಗೆ ಸಹಾಯ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ವು ಅದು ಭಾಳ ಚೆನ್ನಾಗಿ ಆಗ್ತಾಯಿದೆ. ದ ರೀಸನ್ ಈಸ್ ಯಾಕೆ ನನಗೆ ಇಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಹಿಂದೆ ನಾನು ಎಷ್ಟು ಕಡೆ ಕೆಲಸ ಮಾಡಿದ್ದೀನಿ ಅಲ್ಲೆಲ್ಲ ನಾವು ಈ ಒಂದು ಕೈಂಡ್ ಆಫ್ ಸಪೋರ್ಟ್ ಟು ಪೀಪಲ್ ವಾಸ್ ನಾಟ್ ಪಾಸಿಬಲ್. ಅಂದರೆ ಫ್ರೀ ಮಾಡೋಕ್ಕೆ ಆಗಲಿ ಅಥವಾ ಒಂದು ಸಮ್ ಡಿಸ್ಕೌಂಟ್ ಕೊಡೋಕ್ಕೆ ಆಗಲಿ ಇದಕ್ಕೆಲ್ಲ ನಮಗೆ ರೈಟ್ಸ್ ಇರ್ತಿರ್ಲಿಲ್ಲ. ಆ ಮನಸ್ಸಲ್ಲಿ ಇದ್ರೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆಲ್ಲ ಸಾವಿರಾರು ರೀಸನ್ಸ್ ಇರುತ್ತೆ. ಆದರೆ ಇಲ್ಲಿ ನಮಗೆ ಫೌಂಡರ್ ತುಂಬ ನಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಅವ್ರು ಹೇಳ್ತಾಯಿದ್ರು, ದುಡ್ಡು ಇಟ್ಕೊಂಡು ಬರಲಿಲ್ಲ ಅಂದರೂ ನೀವು ಸರ್ಜರಿ ಮಾಡೋದು ನಿಮ್ಮ ಜವಾಬ್ದಾರಿ ಆಗಬೇಕು ಅಂತ. ಸೊ ದೇ ಶುಡ್ ಬ್ಲೆಸ್ ಸೇಯಿಂಗ್ ದಟ್ ನಾನು ಬಂದೆ, ಮಾಡಿಸ್ಕೊಂಡೆ, ನನ್ನ ಕಣ್ಣಿನ ದೃಷ್ಟಿ ಚೆನ್ನಾಗಾಗಿದೆ ಅಂತ ಹೇಳಿದ್ರೆ ಅದೇ ಬ್ಲೆಸ್ಸಿಂಗ್ ಈ ಹಾಸ್ಪಿಟಲ್ಗೆ. ಸೊ ಅಂಥವ್ರನ್ನ ನೀವು ಕೇಟರ್ ಮಾಡಿ ಜಾಸ್ತಿ ಅಂತ ಹೇಳಿ ಅವತ್ತು ಅವ್ರು ಹೇಳಿದ್ದು ಗೈಡ್ಲೈನ್ ಪ್ರಕಾರ ಈಗ ಇಲ್ಲಿವರೆಗೂ ನಾವು ಆಲ್ಮೋಸ್ಟ್ ಒಂದು 2000 ಸರ್ಜರಿ ಫ್ರೀ ಸರ್ಜರಿ ಮಾಡಿದ್ದೀವಿ. ಅದರಲ್ಲೆಲ್ಲ ಭಾಳ ಖುಷಿಯಾಗಿ ಪೇಷಂಟ್ಸು ನಮಗೆ ಬ್ಲೆಸ್ ಮಾಡಿದ್ದಾರೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ನಾವು ಬೇರೆ ಪೇಯ್ಡ್ ಸೆಕ್ಷನ್ನೂ ಇದೆ, ಬಟ್ ಆದರೆ ನಾವು ವಿ ಆರ್ ವೆರಿ ಎಥಿಕಲ್ ಇನ್ ಡೂಯಿಂಗ್ ಇಟ್, ಅ ವೆರಿ ಗುಡ್ ಸರ್ವಿಸ್ ಬೈ ಗಿವಿಂಗ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಟೆಕ್ನಾಲಜಿ. ಎಲ್ಲ ತುಂಬ ಒಳ್ಳೆ ಸೀನಿಯರ್ ಸ್ಕಿಲ್ಡ್ ಸರ್ಜನ್ಸ್ ಆಗಿದ್ದಾರೆ. ಎಲ್ಲ ಕಣ್ಣಿಗೆ ಸಂಬಂಧಪಟ್ಟಿದ್ದ ಎಲ್ಲ ಸ್ಪೆಷಾಲಿಟಿನೂ ನಾವು ಇಲ್ಲಿ ಕವರ್ ಮಾಡಿದ್ದೀವಿ. ಪ್ರತಿಯೊಂದು ಕ್ಲಾಸ್ ಆಫ್ ಪೀಪಲ್ಲು ಇಲ್ಲಿ ಬರ್ತಾರೆ. ಈಗ ದಿನ ಬೆಳಗ್ಗೆ ಒಂದು 5,000 ಕೊಟ್ಟು ಮಾಡಿಸ್ಕೊತೀನಿ ಅನ್ನೋರು ಇದ್ದಾರೆ, 1.25 ಲಕ್ಷ ಕೊಟ್ಟು ಮಾಡಿಸ್ಕೊಂಡಿರೋರು ಇದ್ದಾರೆ. ಸೊ ಆ ಥರ ಇದೆ. ಯಾವುದನ್ನು ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡೋದಾಗಲಿ ಇಲ್ಲ. ನಮಗೆ ರನ್ ಮಾಡೋಕ್ಕೆ, ಇನ್ಸ್ಟಿಟ್ಯೂಷನ್ ರನ್ ಮಾಡೋಕ್ಕೆ ಏನು ಬೇಕೋ ಅಷ್ಟು ಮಾತ್ರ ನಾವು ಪ್ಲ್ಯಾನ್ ಮಾಡ್ತೀವಿ. ಬಿಕಾಸ್ ನಮ್ಮದು ಬಿಲ್ಡಿಂಗ್ ನಮ್ಮದೇ ಓನ್ ಇದೆ, ಯಾವ ಮಷಿನರಿ ಎಕ್ವಿಪ್ಮೆಂಟ್ಸ್ ಮೇಲೆ ನಮ್ದು ಯಾವುದೇ ಥರ ಲೋನ್ಗಳಿಲ್ಲ. ಸೊ ಹಾಗಾಗಿ ಆ ಏನು ಸೇವ್ ಆಗ್ತಿದೆ ಅದನ್ನೆಲ್ಲ ವಿ ಆರ್ ಪಾಸಿಂಗ್ ಆನ್ ಟು ದ ಪೇಷಂಟ್ಸ್. ಅದು ಮೇನ್ ಅಡ್ವಾಂಟೇಜ್. ಇಲ್ಲಿ ಯಾಕೆ ಕಡಿಮೆ ಅಂತ ಕೆಲವು ಸತಿ ಪೇಷಂಟ್ಸು ಕೇಳ್ತಾರೆ, ನೀವೇನೋ ಕ್ವಾಲಿಟಿ ಇಲ್ವಾ ಅದಕ್ಕೆ ಕಡಿಮೆ ಮಾಡ್ತೀರಾ ಅನ್ನೋದು ಡೌಟ್ ಇರುತ್ತೆ. ಸೊ ಅವಾಗ ನಾನು ಕ್ಲಿಯರಾಗಿ ಪೇಷಂಟ್ಸ್ಗೆ ಹೇಳ್ತೀನಿ, ನಮಗೆ ಓವರ್ ಹೆಡ್ಸ್ ಮೇಲೆ ಯಾವುದೇ
ಖರ್ಚಿಲ್ಲ. ಆ ಖರ್ಚನ್ನ ನಾವು ನಿಮಗೆ ಪೇಷಂಟ್ಸ್ಗೆ ನಾವು ಕೊಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಬೆನಿಫಿಟ್. ಇಟ್ ಈಸ್ ನಾಟ್ ಎ ಚಾರಿಟಿ ಟು ಪೀಪಲ್ ಹು ಆರ್ ಪೇಯಿಂಗ್. ಓನ್ಲಿ ಥಿಂಗ್ ಈಸ್ ದೇ ಆರ್ ಗೆಟಿಂಗ್ ಅಟ್ ಎ ಲೆಸರ್ ಕಾಸ್ಟ್ ಬಿಕಾಸ್ ಆಫ್ ದೀಸ್ 2 ರೀಸನ್ಸ್. ಸೊ ಇದು ನಮ್ಮ ಉದ್ದೇಶ ಇರೋದು. ತುಂಬ ಜನ ಬಂದವರೆಲ್ಲ ಬ್ಲೆಸ್ ಮಾಡಿದ್ದಕ್ಕೂ ಏನೋ ಗೊತ್ತಿಲ್ಲ, ನಮ್ಗೆ ಚೆನ್ನಾಗಿ ಸಂಸ್ಥೆ ನಡೀತಿದೆ, ವಿ ಆರ್ ಡೂಯಿಂಗ್ ಗುಡ್ ಜಾಬ್ ಆ್ಯಂಡ್ ಇನ್ನೂ ತುಂಬ ಜನಕ್ಕೆ ಇದ್ರದ್ದು ಅನುಕೂಲಗಳನ್ನ ತಗೊಳ್ಳೋದಿದೆ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ಲರಿಗೂ ಏನಂದರೆ, ನೀವು ಅಷ್ಟೇ ನಿಮ್ಮ ಫ್ಯಾಮಿಲಿಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು, ಯಾರಿಗೆ ಬೇಕಾದರೂ ಕೂಡ ಯು ಕ್ಯಾನ್ ಸಜೆಸ್ಟ್ ಅವರ್ ಹಾಸ್ಪಿಟಲ್. ಥ್ಯಾಂಕ್ ಯು.